ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಿಮ್ಗೆ ವಿಶೇಷ ಆ, ವಿಚಾರವನ್ನ ತಿಳಿಸೋಕೆ ಹೊರಟಿದ್ದೀವಿ. ಇವತ್ತು ಏನಂದ್ರೆ ಮಿಥಿಕ್ ಸೊಸೈಟಿ ಅಂತ ಹೇಳಿ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿದೆ. ಇದು ಐತಿಹಾಸಿಕವಾಗಿ ಸಂಶೋಧನೆ ಮಾಡುವಂತವ್ರಿಗೆ ಒಂದು ಬೃಹತ್ ಲೈಬ್ರರಿ. ಈ ಲೈಬ್ರರಿಗೆ ಬಹಳಷ್ಟು ಇತಿಹಾಸ, ಅಂದ್ರೆ ಅದು ಬ್ರಿಟಿಷ್ ಕಾಲಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ಇದು ಆರಂಭ ಆದದ್ದು. ಆದ್ರೆ ಈ ಸೊಸೈಟಿ ಇವತ್ತು ಬ್ರಿಟಿಷ್ ಟೈಮ್ ಇಂದ ಬ್ರಿಟಿಷ್ ಅವ್ರು ಬಿಟ್ಟು ಹೋದ್ಮೇಲೆ ಅದು ಸರ್ಕಾರದ ಕಂಟ್ರೋಲ್ ಬರ್ಬೇಕಾಗಿತ್ತು. ಸರ್ಕಾರ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಆದ್ರೆ ಅದು RSS ಕಂಟ್ರೋಲ್ ಹೊರಟೋಗಿದೆ. ಆ RSS ಕಂಟ್ರೋಲ್ ಹೋದ್ರೂ ಇದುವರೆಗೂ ಯಾವುದೇ ಸರ್ಕಾರ ಅದನ್ನ ಯಾಕೆ ಇವ್ರ ಕಂಟ್ರೋಲ್ ಇದೆ, ಇದು ಅನ್ರಿಜಿಸ್ಟರ್ಡ್ ಆಗಿರೋದು. RSS ಅಂದ್ರೆ ನಾವು ಅದಕ್ಕೆ ಹನ್ಮೇಗೌಡ್ರು ಹೇಳಿದ್ರು, ಹನ್ಮೇಗೌಡ್ರು ಮಾತ್ರನೇ RSS ನ ರಿಜಿಸ್ಟರ್ ಮಾಡಿಸಿರೋದು. ನಿನ್ನೆ ಒಬ್ರು ವಾಟ್ಸಪ್ ನಲ್ಲಿ ಕೇಳ್ತಾ ಇದ್ರು, ಇವರು RSS ಗೆ ಹೆಂಗೆ ಇವರು ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಅಂತ ಹೇಳಿ ಕೇಳ್ತಾ ಇದ್ರು. ಅದಕ್ಕೆ ರಿಜಿಸ್ಟರ್ ಆಗಿರೋದ್ರಿಂದ ಇವ್ರಿಗೆ RSS ನ ಮುಖ್ಯಸ್ಥರು ಅಂತ ಹೇಳಿ ಹನ್ಮೇಗೌಡ್ರಿಗೆ ಹೇಳ್ತೀವಿ. ಇವತ್ತು ಹನ್ಮೇಗೌಡ್ರು ಆ ವಿಷಯವನ್ನ ಹೇಳ್ತಾರೆ. ಮಿಥಿಕ್ ಸೊಸೈಟಿ ಹೇಗೆ ಬ್ರಿಟಿಷರಿಂದ ನೇರವಾಗಿ RSS ತೋಳ ತೆಕ್ಕೆಯಲ್ಲಿ ಇವತ್ತಿಗೂ ಬಲವಾಗಿ ಕೂತ್ಕೊಂಡಿದೆ. ಈ ತರ ಬೇರೆ ಬೇರೆ ಯಾವ ಸಂಸ್ಥೆಗಳನ್ನ ಅವರು ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಅವರು ಯಾವುದೇ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಈ ದೇಶದ ಕಾನೂನಿನ ಅಡಿ. ಆದ್ರೆ ಈ ದೇಶದ ಸಂಪತ್ತನ್ನ ಮಾತ್ರ ನಿರಂತರವಾಗಿ ಕಬಳಿಸ್ತಾ ಇದ್ದಾರೆ. ಅದಕ್ಕೆ ಅವರು ಅನುಸರಿಸುವ ದಾರಿಗಳು ಎಂತಹದ್ದು ಅಂತ ಹೇಳಿ ಇವತ್ತು ಹನ್ಮೇಗೌಡ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ಈಗ ನಾನು ಹೇಳಿದೆ ಮಿಥಿಕ್ ಸೊಸೈಟಿ ಅನ್ನೋದು ಎಲ್ಲರೂ ಕಾಮನ್ ಆಗಿ ಹೋಗೋಕ್ ಆಗಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಒಂದು ಲೈಬ್ರರಿನ ಹೇಗೆ ಅಂತ ಹೇಳಿ. ಅಷ್ಟೊಂದು ನಮ್ಗೆ ಬೇರೆ ವರ್ಗದ ಜನರಿಗೆ ಅಷ್ಟೊಂದು ಈಸಿಯಾಗಿ ಅಲ್ಲಿ ಸ್ವಾಗತ ಸಿಗಲ್ಲ ಅಂತ ಕಾಣುತ್ತೆ. ಆ ಮಿಥಿಕ್ ಸೊಸೈಟಿ ಅದರ ಹಿನ್ನೆಲೆಯನ್ನ ಹೇಳಿ ಸರ್. ಸುಮಾರು 120 ವರ್ಷಗಳ ಹಿನ್ನೆಲೆ ಇರುವಂತಹ 120ಕ್ಕೂ ಹೆಚ್ಚು ವರ್ಷಗಳು ಇತಿಹಾಸ ಇರುವಂಥದ್ದು ಆ ಮಿಥಿಕ್ ಸೊಸೈಟಿಗೆ. ಆ ಮಿಥಿಕ್ ಸೊಸೈಟಿಯನ್ನ ಪ್ರಾರಂಭ ಮಾಡದಂಥವರು ಒಂದು ಕ್ರಿಶ್ಚಿಯನ್ ಮಿಷನರಿ ಪ್ರಾರಂಭ ಮಾಡಿರುವಂತಹ ಅನೇಕ ವಿದ್ಯಾಸಂಸ್ಥೆಗಳು ಬೆಂಗಳೂರಿನಲ್ಲಿ ಇದ್ದಾವೆ. ಅಂತಹ ಸಂಸ್ಥೆಗಳ ಪೈಕಿ ಮಿಥಿಕ್ ಸೊಸೈಟಿ ಒಂದು. ಆ ಮಿಥಿಕ್ ಸೊಸೈಟಿ ಈಗ ನಮಗೆ ಗೊತ್ತಿದೆ, ಬ್ರಿಟಿಷರ ಸರ್ಕಾರದ ಅವಧಿಯಲ್ಲೇನೆ ಒಂದಷ್ಟು ಸಂಸ್ಥೆಗಳಿಗೆ, ಅಂದ್ರೆ ಶಿಕ್ಷಣ ಸಂಸ್ಥೆಗೆ ಒಂದಿಷ್ಟು ಜಮೀನನ್ನ ಕೊಟ್ಟು ಆ ಸಂಸ್ಥೆ ಆ ಜಮೀನನ್ನ, ಅಂದ್ರೆ ಶಾಲೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಅಲ್ಲಿ ಶಿಕ್ಷಣವನ್ನ ಕೊಟ್ಟು ಅದರ ಮೂಲಕ ಸೇವೆ ಮಾಡುವಂತ ಒಂದು ಕೆಲಸವನ್ನ ಈ ಸಂಸ್ಥೆಗಳು ಮಾಡಿದಾವೆ, ಮಾಡ್ತಾನೂ ಇದಾವೆ. ಇಡೀ ದೇಶದಲ್ಲಿ ಇಂತಹ ಸಾವಿರಾರು ಸಂಸ್ಥೆಗಳು ಇದಾವೆ. ಆದರೆ ಆ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಧ್ಯೇಯೋದ್ದೇಶ ಇರುತ್ತೆ. ಆ ಧ್ಯೇಯೋದ್ದೇಶದ ಅಡಿಯಲ್ಲಿ ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ ಆ ಸಂಸ್ಥೆಗಳು ನಡೀತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಇವತ್ತಿನ ಈ ದೇಶದ ಅನೇಕ ವಿದ್ಯಾವಂತರು, ಬುದ್ಧಿವಂತರು, ಒಂದಷ್ಟು ಉನ್ನತ ಹುದ್ದೆಗಳನ್ನ ಅಲಂಕರಿಸಿದಂಥವ್ರು ಅಂತಹ ಸಂಸ್ಥೆಗಳಲ್ಲಿ ಓದಿ ವಿದ್ಯಾಭ್ಯಾಸದಿಂದ ಮೇಲೆ ಬಂದು ಅಧಿಕಾರವನ್ನ ಹಿಡಿದು ಅಧಿಕಾರವನ್ನ ಚಲಾಯಿಸಿ ಉತ್ತಮ ಆಡಳಿತವನ್ನು ನಡೆಸಂತ ಉದಾಹರಣೆಗಳು ಇಡೀ ದೇಶದ ಉದ್ದಗಲಕ್ಕೆ ಸಾಕಷ್ಟು ಇದೆ. ಅದೇ ರೀತಿಯಲ್ಲಿ ಈ ಮಿಥಿಕ್ ಸೊಸೈಟಿ ಬ್ರಿಟಿಷರ ಕಾಲದಲ್ಲಿ ನನ್ನ ನೆನಪೇ ಇದ್ದಾಗೆ, ಈಗ ನೀವು ತಕ್ಷಣ ಕೇಳಿರೋದ್ರಿಂದ ನನಗೆ ನೆನಪಿರುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದು 1903ರಲ್ಲಿ ಪ್ರಾರಂಭ ಆಗಿರೋದು ಅಂತ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಅಂದ್ರೆ 122 ವರ್ಷಗಳೇನೋ ಆಗಿದೆ. ಇಂತಹ ಒಂದು ಸಂಸ್ಥೆ ಬ್ರಿಟಿಷರು ಈ ದೇಶದಿಂದ ಹೋದ ನಂತರ ಇಲ್ಲಿ ಉಳಿದಂತಹ ಸಂಸ್ಥೆಗಳು, ಅಂದ್ರೆ ಏನು ಶಿಕ್ಷಣ ಸಂಸ್ಥೆಗಳು ಉಳಿದಿದ್ವು, ಆ ಶಿಕ್ಷಣ ಸಂಸ್ಥೆಗಳು ಯಥಾಸ್ಥಿತಿ ತಮ್ಮ ಶಿಕ್ಷಣದಲ್ಲಿ ಸೇವೆಯನ್ನ ಮುಂದುವರಿಸಿದ್ರು. ಬರೀ ಶಿಕ್ಷಣ ಮಾತ್ರ ಅಲ್ಲ, ಅನೇಕ ಆಸ್ಪತ್ರೆಗಳು ಕೂಡ ಆ ಸಂದರ್ಭದಲ್ಲಿ, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗಿದ್ವು. ಅವು ಕೂಡ ಇಲ್ಲಿ ಮುಂದುವರೆದಿದ್ದಾವೆ. ಅಂತಹ ಸಂಸ್ಥೆಗಳು ನಮಗೆ ಗೊತ್ತಿದ್ದಾಗೆ ವಿಕ್ಟೋರಿಯಾ ಅನ್ನುವಂತಹ ಒಂದು ಹಾಸ್ಪಿಟಲ್ ಇದೆ, ಅದು ಆಗ ಪ್ರಾರಂಭ ಆಗಿರುವಂಥದ್ದು. ಇವತ್ತು ಹೋದ್ರೆ ಅಲ್ಲಿ ಒಂದು ಕಲ್ ಬಿಲ್ಡಿಂಗ್ ಇದೆ, ಅದಾದ ನಂತರ ಮತ್ತೊಂದು ಕಲ್ ಬಿಲ್ಡಿಂಗ್ ಪ್ರಾರಂಭ ಆಗತ್ತೆ. ಹೀಗೆ ಇವತ್ತು ನಾವು ನೋಡ್ತಾ ಇರುವಂತಹ ಯಾವ ಒಂದು ಹೈಕೋರ್ಟ್ ಇದೆ ಅಥವಾ ಕಮಿಷನರ್ ಆಫೀಸ್ ನಲ್ಲಿರುವಂತಹ ಒಂದು ಕಟ್ಟಡ ಇದೆ, ಈಗಿರುವಂತಹ ಹೊಸ ಕಟ್ಟಡ ಅಲ್ಲ, ಹಳೆ ಕಟ್ಟಡ ಒಂದಿದೆ. ಇಂತಹ ಅನೇಕ ಬ್ರಿಟಿಷರ್ ಕಾಲದ ಕಟ್ಟಡಗಳು ಇವತ್ತಿಗೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಆ ರೀತಿಯಲ್ಲಿ
ಒಂದು ಈ ಅದೇ ರೀತಿಯಲ್ಲಿ ಒಂದು ಪ್ರಾರಂಭ ಆಗಿರುವಂತಹ ಒಂದು ಸಂಸ್ಥೆ ಈ ಮಿಥಿಕ್ ಸೊಸೈಟಿ. ಈಗ ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಮಾರ್ಥಾಸ್ ಹಾಸ್ಪಿಟ್ಲು ನಾವು ನೋಡಿದೀವಿ. ಆ ಮಾರ್ಥಾಸ್ ಹಾಸ್ಪಿಟ್ಲು ಕೂಡ ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯಾಗಿ ಪ್ರಾರಂಭ ಆಗಿದ್ದು, ಅದು ತನ್ನ ಆರೋಗ್ಯ ಸೇವೆಯನ್ನ ಮುಂದುವರಿಸಿದೆ. ಈ ರೀತಿ ಇರುವಂತಹ ಅನೇಕ ಸಂಸ್ಥೆಗಳಂತೆ ಈ ಒಂದು ಮಿಥಿಕ್ ಸೊಸೈಟಿ ಅನ್ನುವಂಥದ್ದು ಒಂದು ಸಂಶೋಧನೆಗಳನ್ನ, ಅಂದ್ರೆ ಐತಿಹಾಸಿಕ ಪುರಾವೆಗಳನ್ನ ಆಧರಿಸಿ ಸಂಶೋಧನೆಗಳನ್ನ ನಡೆಸುವಂಥದ್ದು ಅಥವಾ ಇತಿಹಾಸದ ಡಾಕ್ಯುಮೆಂಟೇಶನ್ ಮಾಡುವಂತಹ ಒಂದು ಕೆಲಸವನ್ನ ಅದು ಮಾಡ್ತಾ ಇತ್ತು. ಸ್ವಾತಂತ್ರ್ಯ ನಂತರ ಈ ದೇಶದಿಂದ ಬ್ರಿಟಿಷರು ಆಡಳಿತ ಹೋಯಿತು. ಆದರೆ ಈ ಸಂಸ್ಥೆ ಆಗ ಬಂದಂತಹ ಏನು ಒಂದಷ್ಟು ಜನ ಇವರಿದ್ರು, ಈ ಕ್ರಿಶ್ಚಿಯನ್ ಮಿಷನರಿಗಳು, ಅವರ ಹಿಡಿತದಲ್ಲೇ ಇದ್ದಿದ್ರಿಂದ ಅವರು ಹಾಗೇನೆ ಆ ಸಂಸ್ಥೆಯನ್ನ ಮುಂದುವರಿಸ್ತಾ ಇದ್ರು. ಕೆಲವು ಈಗಲೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಸಂಸ್ಥೆ ಅಂದ್ರೆ ಬ್ರಿಟಿಷರು ಈ ದೇಶದ ಬಿಟ್ಟು ಹೋದ ನಂತರ, ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಅವು ಒಂದೊಂದು ಟ್ರಸ್ಟ್ಗಳಾಗಿ, ಆ ಟ್ರಸ್ಟಿನ ಅಡಿಗೆ ಒಂದಷ್ಟು ವರ್ಷಗಳು ಲೀಸ್ ಅಂತ ಹೇಳಿ ಕೊಟ್ಟು ಇದೆ ಇತ್ಯಾದಿಗಳೆಲ್ಲ ಮುಂದುವರೆದಿದೆ. ಹಾಗೆ ಈ ಮಿಥಿಕ್ ಸೊಸೈಟಿ ಅನ್ನುವಂಥದ್ದಕ್ಕೆ ಸರ್ಕಾರದಿಂದ ಜಮೀನನ್ನ ಅಲ್ಲಿ, ಅಂದ್ರೆ ನಾವು ನೋಡಬಹುದು ನೃಪತುಂಗ ರಸ್ತೆಯಲ್ಲಿ, ಅಂದ್ರೆ ರಿಸರ್ವ್ ಬ್ಯಾಂಕ್ ಎದುರುಗಡೆ ಅಲ್ಲಿ ಯುವಾನಿಕಾ ಅಂದ್ರೆ ಯುವಕರ ಒಂದು ಕೇಂದ್ರ ಕೂಡ ಇದೆ ಅಲ್ಲಿ. ಅದರ ಎರಡರ ಎದುರುಗಡೆಗೆ, ಅಂದರೆ ಇನ್ನು ಬಿಡಿಸಿ ಹೇಳಬೇಕು ಅಂದ್ರೆ ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ಮತ್ತು ಸೆಂಟ್ ಮಾರ್ಥಾಸ್ ಹಾಸ್ಪಿಟಲ್, ಇದರ ನಡುವೆ ಒಂದು 2 ಬಿಲ್ಡಿಂಗ್ಗಳು ಮತ್ತು ಒಂದು ಪೆಟ್ರೋಲ್ ಬಂಕ್ ಇದೆ. ಈ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವಂತದ್ದು ಒಂದು ಹೈಫೈ ರೀತಿಯಲ್ಲಿರುವಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಅನ್ನ ಈಗ HDFC ಅವರಿಗೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಅದರ ಪಕ್ಕದಲ್ಲಿ ಒಂದು ಮಿನಿ ಒಂದು ಸಭಾಂಗಣ ಇದೆ, ಕಲ್ ಬಿಲ್ಡಿಂಗು. ಆ ಕಲ್ ಬಿಲ್ಡಿಂಗು ಕಟ್ಟಿರುವಂತದ್ದು ಬ್ರಿಟಿಷರ ಕಾಲದಲ್ಲಿ. ಈಗ ನಾನು ಹೇಳಿದ್ನಲ್ಲ, ಹೈಫೈ ಬಿಲ್ಡಿಂಗ್ ಅಂತ ಒಂದು ಇರುವಂತದ್ದು ಒಂದು 7 ಅಂತಸ್ತಿನ ಒಂದು ಬಿಲ್ಡಿಂಗ್ ಇದೆ. ಅದು 1970ರ ನಂತರ ಕಟ್ಟಿರುವಂತಹ ಒಂದು ಕಟ್ಟಡ. ಅದನ್ನ ರಾಷ್ಟ್ರೋತ್ಥಾನ ಬಿಲ್ಡಿಂಗ್ ಅಂತ ಕರೀತಾರೆ. ಆ ಬಿಲ್ಡಿಂಗ್ ಕಟ್ಟಿ, ಅದನ್ನ ಮುಂದೆ ಹೇಳ್ತೀನಿ, ಅದನ್ನ ರಾಷ್ಟ್ರೋತ್ಥಾನ ಬಿಲ್ಡಿಂಗ್ ಅಂತ ಹೇಳಿ. ಅಲ್ಲಿ ಈಗ ಒಂದು ಕೆಳಗಡೆ ರಾಷ್ಟ್ರೋತ್ಥಾನ ಪುಸ್ತಕ ಸಾಹಿತ್ಯ, ರಾಷ್ಟ್ರೋತ್ಥಾನ ಪುಸ್ತಕ ಮಳಿಗೆ ಅನ್ನುವಂತಹ ಹೆಸರು ಕೂಡ ಬೋರ್ಡ್ ಹಾಕಿದ್ದಾರೆ. ಸ್ವಲ್ಪ ಅಂದ್ರೆ ಒಂದು 4-6 ವರ್ಷಗಳ ಹಿಂದೆ ಅಲ್ಲಿ ಒಂದು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು. ಈಗ ಕಾರ್ಪೊರೇಷನ್ ಬ್ಯಾಂಕ್ ಮರ್ಜ್ ಆಗಿದೆ, ಹಾಗಾಗಿ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಆ ಕಟ್ಟಡ ಇನ್ನು ಪಕ್ಕದಲ್ಲಿರುವಂತಹ ಏನು ಸಭಾಂಗಣ ಇದೆ, ಅದು ಮಿಥಿಕ್ ಸೊಸೈಟಿ ಅಂತಾನೆ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವಾರದಲ್ಲಿ 2, 3, 4 ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅದಾದ್ಮೇಲೆ ಇನ್ನೊಂದು ಸೈನ್ಸ್ ಕಾಲೇಜ್ ಕಡೆಗೆ ಅಂಟಿಕೊಂಡಿರುವಂತಹ ಒಂದು ಕಟ್ಟಡ ಇದೆ, ಅದಕ್ಕೆ ಅರವಿಂದ್ ಭವನ ಅಂತ ಹೆಸರು. ಈ ಅರವಿಂದ್ ಭವನ ಇತ್ತೀಚಿನವರೆಗೆ ಅಲ್ಲಿ ಕರ್ನಾಟಕ ಮಾಹಿತಿ ಹಕ್ಕು, ಅಲ್ಲಿ 2-3 ಸಭಾಂಗಣ ಅಂದ್ರೆ ನ್ಯಾಯಾಲಯಗಳು ಇತ್ತು. ಪ್ರಕರಣ ಇತ್ಯರ್ಥ ಮಾಡ್ಲಿಕ್ಕಿರುವಂತಹ 2-3 ನ್ಯಾಯಾಲಯಗಳು ಇತ್ತು. ಅದರ ಮೇಲ್ಗಡೆ KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವಂಥದ್ದೇನಿದೆಯಲ್ಲ, ಅದರ ಸರ್ಕಾರಿ ಕಚೇರಿ ಕೂಡ ಇತ್ತು. ಅದೇ ರೀತಿಯಲ್ಲಿ ಆ ರಾಷ್ಟ್ರೋತ್ಥಾನ ಬಿಲ್ಡಿಂಗ್ ಅನ್ನುವಂತಹ ಬಿಲ್ಡಿಂಗ್ ನಲ್ಲಿ ಸುಮಾರು 20 ವರ್ಷಗಳ ಕಾಲ ಕರ್ನಾಟಕ ಇದು ಕೈಗಾರಿಕಾಭಿವೃದ್ಧಿ ಅನ್ನುವಂತಹ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಆ ಡಿಪಾರ್ಟ್ಮೆಂಟ್ 3 ಮಹಡಿಯನ್ನ ತಗೊಂಡಿತ್ತು. 2 ಮಹಡಿಯನ್ನ ಕರ್ನಾಟಕ ಕೈಮಗ್ಗ ಮತ್ತು ಜವಳಿ ಖಾತೆಯವರು ತಗೊಂಡಿದ್ರು. ಒಂದು ಮಹಡಿಯನ್ನ ಈ KIDB ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅವರು ತಗೊಂಡಿದ್ರು ಮತ್ತು ಬ್ಯಾಂಕ್ ತಗೊಂಡಿದ್ರು. ಹೀಗೆ ಅಲ್ಲಿ ಅನೇಕ ವರ್ಷಗಳು, ಸುಮಾರು 20 ವರ್ಷಗಳ ಕಾಲ ಅವರು ಅದನ್ನ ಅನುಭವಿಸಿದ್ರು. 20-25 ವರ್ಷಗಳ ಕಾಲ ಅವರು ಅನುಭವಿಸಿದ್ರು. ಅದನ್ನ ಬಿಟ್ಟು ಹೋಗಿದ್ದಾರೆ. ಈಗ ಅವರು ಖನಿಜ ಭವನಕ್ಕೆ ಹೋಗಿದ್ದಾರೆ. ಈಗ ಅದನ್ನ ಎಲ್ಲರನ್ನ ಖಾಲಿ ಮಾಡಿಸಿ
ಅಲ್ಲಿ ಈಗ ಒಂದು ಬ್ಯಾಂಕ್ ಅಲ್ಲಿ ಕಾರ್ಯ ಮಾಡ್ತಾ ಇದೆ. ಅದರ ಹಿಂಭಾಗದಲ್ಲಿ ಹೊಸ ಬಿಲ್ಡಿಂಗ್ ಒಂದಿದೆ. ಆ ಬಿಲ್ಡಿಂಗ್ ಅಂದ್ರೆ ಹಿಂದೆ ಇದ್ದಂತ ಬಿಲ್ಡಿಂಗ್ ಅನ್ನ ಒಡೆದಾಕಿ ಅಲ್ಲಿ ಲೈಬ್ರರಿ ಮತ್ತೆ ಅಲ್ಲಿ ಒಂದು ಸಭಾಂಗಣ ಕೂಡ ಕಟ್ಟಿದ್ದಾರೆ ಹಿಂದೆ ಇದ್ದಂತಹ ಇದರಲ್ಲಿ. ಇದಿಷ್ಟು ಅಲ್ಲಿರುವಂತಹ ಸ್ಟ್ರಕ್ಚರ್. ಈಗ ನಾನು ನಿಮಗೆ ವಾಸ್ತವ ಕತೆಗೆ ಬರ್ತಾ ಇದ್ದೀನಿ. RSS ನವರು ಆ ಒಂದು ಜಾಗವನ್ನ ತಮ್ಮ ಸುಬರ್ದಿಗೆ ತಗೋಬೇಕು ಅಂತ ಹೇಳಿ ಕೆಲವು ಬುದ್ಧಿವಂತ ವ್ಯಕ್ತಿಗಳು ಅಲ್ಲಿ ಹೋಗಿ ನೋಡಿದ್ರು, ಅಧ್ಯಯನ ಮಾಡಿದ್ರು. ಹೋಗ್ತಾ ಬರ್ತಾ ಅಲ್ಲಿರುವಂತ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ರು. ಇದು ಸ್ವಾತಂತ್ರ್ಯ ನಂತರ ನಡೆದಂತಹ ಘಟನೆ. ಸ್ವಾತಂತ್ರ್ಯ ನಂತರ ಬಹುತೇಕ ಬ್ರಿಟಿಷರು ಈ ದೇಶದಿಂದ ಕಾಲ್ಕಿತ್ರು. ಇದ್ದಂತಹ 4-6 ಜನ ಆ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ರು. ಯಾಕೆಂದ್ರೆ ಲೈಬ್ರರಿ ಆಗಿದ್ರಿಂದ ಅಷ್ಟಾಗಿ ಹೆಚ್ಚು ಗಮನ ಯಾರು ಕೊಡ್ಲಿಲ್ಲ. ಆಸ್ಪತ್ರೆ ಆದ್ರೆ ಅಲ್ಲಿ ಇವರು ಬರ್ತಾ ಇರ್ತಾರೆ, ಏನೋ ರೋಗಿಗಳು ಬರ್ತಾ ಇರ್ತಾರೆ, ಡಾಕ್ಟರ್ಗಳು ಇರ್ತಾರೆ. ಹೀಗೆ ಜನ ಬರೋರು ಹೋಗುವವರ ಸಂಖ್ಯೆ ಹೆಚ್ಚಿತ್ತು. ಆದ್ರೆ ಇದೊಂದು ಲೈಬ್ರರಿ ಆಗಿದ್ರಿಂದ ಓದೋದಕ್ಕೆ ಬರುವಂತಹ ಸಂಖ್ಯೆ ಕಡಿಮೆ ಇತ್ತು. ಈಗಲೇ ನಾವು ನೋಡಿದ್ರೆ ಬೆಂಗಳೂರಿನಲ್ಲಿ ಲೈಬ್ರರಿಗೆ ಹೋಗುವಂಥವ್ರ ಸಂಖ್ಯೆ ಕಡಿಮೆ, ಅದು ಪೇಪರ್ ಓದೋಕ್ಕೆ ಹೋಗುವಂಥವ್ರ ಸಂಖ್ಯೆ ಹೆಚ್ಚು. ಪುಸ್ತಕಗಳನ್ನ ಓದಿ ಅಧ್ಯಯನ ಮಾಡಿ ಅದರ ಮೂಲಕ ಸಂಶೋಧನೆ ಮಾಡುವಂತಹ ಸಂಖ್ಯೆ ಕಡಿಮೆ. ಹಾಗಾಗಿ RSSನ ಹಿನ್ನೆಲೆಯವರು ಕೆಲವರು 50ರ ದಶಕದಲ್ಲಿ ಅಂದ್ರೆ 50ರಿಂದ 55ರ ಮಧ್ಯದಲ್ಲಿ ಹೋದಾಗ ಅವರಿಗೆ ಅಲ್ಲಿರುವಂತಹ ದೌರ್ಬಲ್ಯ ಏನು ಅಂತ ಗೊತ್ತಾಯ್ತು. ಹಾಗಾಗಿ ಅಲ್ಲಿ ಈ RSSನವರು ಕೆಲವರು ಹೋಗಿ ಬರ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಹೋಗ್ತಾ ಬರ್ತಾ ಒಬ್ಬೊಬ್ಬರೇ ಆ ಮೆಂಬರ್ಶಿಪ್ ಅನ್ನ ತಗೊಂಡು ಮೆಂಬರ್ಸ್ ಸಂಖ್ಯೆ ಜಾಸ್ತಿ ಆಯ್ತು. ಆ ಜಾಸ್ತಿ ಮಾಡ್ಕೊಂಡ ನಂತರ 60ರ ದಶಕದಲ್ಲಿ ಅಲ್ಲಿ ಚುನಾವಣೆಯನ್ನ ನಡೆಸಿ ಆ ಚುನಾವಣೆಯಲ್ಲಿ ಆ ಇಡೀ ಇದನ್ನ ಏನೋ ಮಿಥಿಕ್ ಸೊಸೈಟಿ ಅನ್ನೋಂಥದ್ದು ಏನಿದೆಯಲ್ಲ, ಇಡೀ ಸೊಸೈಟಿಯನ್ನ ಇದನ್ನ RSSನವ್ರ ಕೈಗೆ ಕಬ್ಜಾ ಮಾಡ್ಕೊಂಡ್ರು. ಇದು ಆಗಿದ್ದು. ಇದಕ್ಕೆ ಒಂದು ಸಣ್ಣ ಘಟನೆ ಅನ್ನೋ ರೀತಿಯಲ್ಲಿ ಹೇಳಬೇಕು ಅನ್ನೋದಾದ್ರೆ, ಈ ಇದರಲ್ಲಿ ನಾವು ಒಂಟೆಯನ್ನ ನೋಡಿರ್ತೀವಿ. ಆ ಒಂಟೆಗೆ ತುಂಬಾ ಚಳಿ ಆಗ್ತಾ ಇತ್ತಂತೆ. ಅಲ್ಲಿ ಪಕ್ಕದಲ್ಲಿ ಒಂದು 4-6 ಜನ ಮಲಗಿದ್ರು. ಆಗ ಒಂಟೆ ಕೇಳ್ತಂತೆ, ನೋಡಿ ನೀವೆಲ್ಲ ಒದ್ಕೊಂಡು ಮಲ್ಕೊಂಡಿದ್ದೀರಿ, ನನಗೆ ಏನು ಇಲ್ಲದೆ ನನಗೆ ಚಳಿ ಆಗ್ತಾ ಇದೆ, ಅದಕ್ಕೋಸ್ಕರ ನಂದು ಕೇವಲ ಈ ತಲೆ ಮಾತ್ರ ಒಳಗಡೆ ಇಟ್ಕೊಳ್ಳಿಕ್ಕೆ ನನಗೆ ಇದನ್ನ ಕೊಡಿ, ಜಾಗ ಕೊಡಿ ಅಂತ ಹೇಳಿ ತಲೆಯನ್ನ ಅದ್ರೊಳಗಡೆ ಹಾಕುತ್ತಂತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ತಲೆ ಒಳಗಡೆ ಹಾಕಿತ್ತಲ್ಲ ಮೇಲೆ ಕೆತ್ತು, ಆ ಇಡೀ ಬೆಡ್ಶೀಟ್ ಬಂದು ಒಂಟೆ ಮೇಲೆ ಬಂತು. ಹಾಗೆ RSSನವರು ನುಸುಳು ಕೋರೋದು ಹೇಗೆ, ಒಳಗಡೆ ಸಂಸ್ಥೆ ಒಳಗಡೆ ಹೇಗೆ ನಸುಳ್ತಾರೆ ಅನ್ನೋಂಥದಕ್ಕೆ ಈ ಒಂಟೆ ಕಥೆಯನ್ನ ನಾನು ನಿಮ್ಗೆ ಇಲ್ಲಿ ಹೇಳಬೇಕಾಯ್ತು. ಈ ಒಂಟೆ ಕಥೆಯ ರೀತಿಯಲ್ಲಿ ಒಬ್ಬೊಬ್ಬರೇ ಹೋಗಿ RSSನವರು ಒಳಗಡೆ ಸೇರ್ಕೊಂಡು ಕೊನೆಗೆ ಇಡೀ ಮಿಥಿಕ್ ಸೊಸೈಟಿಯನ್ನ ಇವ್ರ ಕೈಗೆ ಕಬ್ಜಾ ಮಾಡ್ಕೊಂಡ್ರು. ಇನ್ನು 60ರ ದಶಕದಲ್ಲಿ ಇವ್ರ ಕೈಗೆ ಸಂಪೂರ್ಣ ಬಂದ ಆದ ನಂತರ RSS ಪ್ರಚಾರಕರು ಅಂತ ಹೇಳ್ತೀವಿ. ಆ RSSನ ಪ್ರಚಾರಕರಿಗೆ ಸರಿಯಾಗಿ ಊಟ ತಿಂಡಿ ಇದು ಸಿಗ್ತಾ ಇರಲ್ಲ, ಹಣಕಾಸಿನ ತೊಂದರೆ ಹೆಚ್ಚಿರ್ತದೆ. ಹಾಗಾಗಿ ಹಣಕಾಸಿನ ಮೂಲವನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ RSSನಲ್ಲಿ ಅಲ್ಪ ಸ್ವಲ್ಪ ಇದ್ದಂತಹ ದುಡ್ಡನ್ನ ಒಟ್ಟಿಗೆ ಸೇರಿಸಿ ಅಲ್ಲಿ ಆ ಕಟ್ಟಡವನ್ನ ನಿರ್ಮಾಣ ಮಾಡ್ತಾರೆ 70ರ ದಶಕದ ಪ್ರಾರಂಭದಲ್ಲಿ. ಆ 70ರ ದಶಕದ ಅಂದ್ರೆ 71ರಲ್ಲಿ ಅದನ್ನ ಪ್ರಾರಂಭ ಮಾಡ್ತಾರೆ. ಆ ಇದನ್ನ ಬಿಲ್ಡಿಂಗ್ ಅನ್ನ ಕಟ್ಟಿ ಆ ಬಿಲ್ಡಿಂಗ್ ನಿಂದ ಬರುವಂತ ಬಾಡಿಗೆಯನ್ನ ಸಂಘದ ಬೇರೆ ಬೇರೆ ಚಟುವಟಿಕೆಗಳಿಗೆ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಮಾಡಲಿಕ್ಕೆ ಅತ್ಯಂತ ಮುಖ್ಯವಾಗಿ ಅದರಲ್ಲಿ ಪಾಲುದಾರರು ಯಾರು ಅಂತ ಹೇಳಿದರೆ ಅವರು ನಮ್ ಮಧ್ವರಾವ್ ಅಂತ ಹೇಳ್ತಾರೆ. ನಮ್ಮ ಮಧ್ವರಾವ್, ಮಳ್ಳೂರು ಆನಂದರಾವ್ ಅನ್ನೋಂಥವ್ರು ಅವತ್ತಿನ ಕಾಲದ ಸಂಘದ ಹಿರಿಯರಲ್ಲಿ ಹಿರಿಯರು. ಅವರಿಗೆ ಸಾಥ್ ಕೊಟ್ಟಂತವ್ರು ಇನ್ನು ಕೆಲವರ ಇದ್ದಾರೆ. ಅದರಲ್ಲಿ ಕ್ರೂ ಸೂರ್ಯನಾರಾಯಣ ರಾವ್ ಇರಬಹುದು, ಅರ್ಕಲಿ ನಾರಾಯಣ್ ಇರಬಹುದು, ಅಥವಾ ಗೋವೆ ಶೇಷಾದ್ರಿ ಇರಬಹುದು, ಇತ್ಯಾದಿ ಹಲವಾರು ಜನ ಇದ್ದಾರೆ. ಇವರೆಲ್ಲರ ಈಗ ನಾನೇನು ಹೇಳಿದ ಹೆಸರುಗಳು
ನಮ್ ಮಧ್ವರಾವ್ ಇರಬಹುದು, ಮಳ್ಳೂರು ಆನಂದರಾವ್ ಇರಬಹುದು, ಓ.ವೆ. ಶೇಷಾದ್ರಿ, ಆ ಕ್ರೂ ಸೂರ್ಯನಾರಾಯಣ ರಾವ್, ಹಾಗೆ ಓ.ವೆ. ಶೇಷಾದ್ರಿ ಇವರೆಲ್ಲರ ನೇತೃತ್ವದಲ್ಲಿ ಆ ಕಟ್ಟಡವನ್ನ ಕಟ್ಟಿ ಅದನ್ನ ಬಾಡಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಬಂದ್ರು. ಅದಾದ ನಂತರ ಹಾಗೆ ಬರ್ತಾ ಬರ್ತಾ ಅದನ್ನ ಕ್ರೂ ಸೂರ್ಯನಾರಾಯಣ ರಾವ್ ಅವರ ತಮ್ಮ ಮತ್ತು ಇತ್ತೀಚಿನ ವರ್ಷಗಳವರೆಗೆ ಅವರು MLC ಕೂಡ ಆಗಿದ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ರು ಶಿಕ್ಷಕ ಕ್ಷೇತ್ರದಿಂದ. ಆ ನರಹರಿ ಅವರು ಅದಕ್ಕೆ ಅಧ್ಯಕ್ಷರಾಗಿ ನನಗೆ ಗೊತ್ತಿದ್ದಂಗೆ ಒಂದು 20-30 ವರ್ಷಗಳ ಕಾಲ ಅವರೇ ಅದರನ್ನ ಮುನ್ನಡೆಸ್ತಾರೆ. ಇದು ಒಟ್ಟಾರೆ ಆ ಒಂದು ಮಿಥಿಕ್ ಸೊಸೈಟಿಯ ಇತಿಹಾಸ. ಇನ್ನ ಆ ಮಿಥಿಕ್ ಸೊಸೈಟಿ ಅನ್ನುವಂಥದ್ದನ್ನ ಏನು ರಾಷ್ಟ್ರೋತ್ಥಾನ ಬಿಲ್ಡಿಂಗ್ ಅಂತ ಕಟ್ತಾರೆ. ಆ ಕಟ್ಟುವಂತ ಸಂದರ್ಭದಲ್ಲಿ ಅದರ ಉಸ್ತುವಾರಿಯನ್ನ ನೋಡ್ತಾ ಇದ್ದಂತಹ ಮತ್ತು RSS ನ ಸಹ ಖಜಾಂಚಿ, ಅಂದ್ರೆ ನಾವು RSS ನ ಭಾಷೆಯಲ್ಲಿ ಅದನ್ನ ಪ್ರಾಂತ ಸಹ ವ್ಯವಸ್ಥಾಪಕ ಅಂತ ಹೇಳ್ತಾರೆ, ವ್ಯವಸ್ಥಾ ಪ್ರಮುಖ ಅಂತ ಹೇಳ್ತೀವಿ, ಸಹ ವ್ಯವಸ್ಥಾ ಪ್ರಮುಖ ಅಂತ ಹೇಳ್ತೀವಿ. ಆ ರೀತಿ ಇದ್ದಂತಹ ಮೋಹನ್ ಕುಮಾರ್ ಅನ್ನುವಂಥವ್ರು ಅದರ ಕಟ್ಟಡ ನಿರ್ವಹಣೆಯನ್ನೆಲ್ಲ ಮಾಡ್ತಾರೆ. ಯಾವುದು ಈ ರಾಷ್ಟ್ರೋತ್ಥಾನ ಪುಸ್ತಕ ಮಳಿಗೆ, ರಾಷ್ಟ್ರೋತ್ಥಾನ ಸಾಹಿತ್ಯ ಅಂತ ಹೇಳಿದ್ನಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಅಂತ ಹೇಳಿದ್ನಲ್ಲ, ಈಗ HDFC ಬ್ಯಾಂಕ್ ಇಡೀ ಬಿಲ್ಡಿಂಗ್ ಅನ್ನ ತಗೊಂಡಿದೆ ಅಂತ ಹೇಳ್ತಾ ಇದ್ದೀನಲ್ಲ, ಆ ಬಿಲ್ಡಿಂಗ್ ಪೋರ್ಷನ್. ಸರಿ, ಅದನ್ನ ಅವರು ಬಿಲ್ಡಿಂಗ್ ಕಟ್ಟಿ ನಿರ್ವಹಣೆ ಮಾಡ್ತಾ ಇದ್ದ ಹಾಗೇನೆ ಅಲ್ಲಿ ಅವರಿಗೆ ಮೋಹನ್ ಕುಮಾರ್ಗೆ ಇನ್ನೊಂದು ಆಸೆ ಬರುತ್ತೆ. ಅಂದ್ರೆ ಅಲ್ಲಿರುವಂತಹ ದೌರ್ಬಲ್ಯಗಳನ್ನ ಗುರುತುಕೊಂಡಿದ್ದಂತಹ ಆ ಮೋಹನ್ ಕುಮಾರ್ ಕೊನೆಗೆ ಸಂಘದವರಿಗೆ ಕೇಳ್ತಾನೆ. ಆಗಾಗಲೇ ಅದು ಸಂಘ ಅಂದ್ರೆ ಸಂಘದ ನೇರ ಹಿಡಿತದಲ್ಲಿರಲ್ಲ, ಮಿಥಿಕ್ ಸೊಸೈಟಿ ಹೆಸರಿನಲ್ಲೇ ಅದರಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು RSS ನ ಪ್ರಮುಖರು. ಇದು ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳ್ತಾ ಇರೋದು. ಎಲ್ಲ ಪ್ರಮುಖರುಗಳು RSS ನವರೇ ಪದಾಧಿಕಾರಿಗಳು. ಆದ್ರೆ ಸಂಸ್ಥೆ ಇದ್ದಿದ್ದು ಮಿಥಿಕ್ ಸೊಸೈಟಿ ಹೆಸರಿನಲ್ಲಿ, ಅದನ್ನ ಮುನ್ನಡೆಸ್ತಾ ಇದ್ದಿದ್ದು ಸಂಘದ ಪದಾಧಿಕಾರಿಗಳು. ಅಂದ್ರೆ RSS ನ ಪ್ರಾಂತ ಕಾರ್ಯವಾಹ ಅಂತ ಹೇಳ್ತೀವಿ. ಪ್ರಾಂತ ಕಾರ್ಯವಾಹ ಅಂದ್ರೆ ಸ್ಟೇಟ್ ಜನರಲ್ ಸೆಕ್ರೆಟರಿ, ಪ್ರಾಂತ ಸಂಘ ಚಾಲಕ್ ಅಂತಂದ್ರೆ ಸ್ಟೇಟ್ ಪ್ರೆಸಿಡೆಂಟ್, ಹಾಗೇನೆ ಪ್ರಾಂತ ಪ್ರಚಾರಕ್ ಅಂತ ಹೇಳಿದ್ರೆ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಇತ್ಯಾದಿಯಲ್ಲಿ ಹೇಳಬಹುದು. ಇವರೇ ಅದನ್ನೆಲ್ಲವನ್ನ ನಿರ್ವಹಣೆ ಮಾಡ್ತಾ ಬಂದ್ರು. ಈ ರೀತಿ ಮಾಡ್ತಾ ಬರುವಂತಹ ಸಂದರ್ಭದಲ್ಲಿ ಮೋಹನ್ ಕುಮಾರ್ಗೆ ಆಸೆ ಬರುತ್ತೆ, ಅಲ್ಲಿರುವಂತಹ ದೌರ್ಬಲ್ಯಗಳು ಇವನಿಗೆ ಗೊತ್ತಾಗಿರುತ್ತೆ. ಆಗ ಅವನು ಹೇಳ್ತಾನೆ, ನಾನು ಒಂದ್ ಸ್ವಲ್ಪ ಹಣ ಹಾಕಿ ಇದೇ ರೀತಿಯ ಬಿಲ್ಡಿಂಗ್ ಕಟ್ತೀನಿ, ನನಗೂ ಒಂದು 29 ವರ್ಷದ ಲೀಸ್ ಕೊಡಿ ಅಂತ. ಮಿಥಿಕ್ ಸೊಸೈಟಿಯಿಂದ ರಾಷ್ಟ್ರೋತ್ಥಾನಕ್ಕೆ ಲೀಸ್ಗೆ 29 ವರ್ಷ ಲೀಸ್ಗೆ ಕೊಟ್ಟು ಆ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಆ ಕಡೆ ಸೈನ್ಸ್ ಕಾಲೇಜ್ ಅಟ್ಯಾಚ್ಡ್ ಇನ್ನೊಂದು ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಆತ ಆ ಜಾಗವನ್ನ ಲೀಸಿಗೆ ತಗೊಂತಾನೆ. ಆ ಲೀಸಿಗೆ ತಗೊಂಡು ಅಲ್ಲೇ ಅವನೊಂದು ಕೆನರಾ ಲೀಸಿಂಗ್ ಅಂತ ಒಂದು ಸಂಸ್ಥೆ ತೆಗಿತಾನೆ. ಕೆನರಾ ಲೀಸಿಂಗ್ ನಲ್ಲಿ RSS ನವರೆಲ್ಲರೂ ಕೂಡ ಹಣವನ್ನ ಹೂಡ್ತಾರೆ. ಆ ಹಣವನ್ನ ಬಳಕೆ ಮಾಡಿಕೊಂಡು RSS ನ ಸಹ ವ್ಯವಸ್ಥಾ ಪ್ರಮುಖ ಆಗಿರ್ತಾನೆ. RSS ಒಂದಷ್ಟು ಹಣವನ್ನು ತಗೊಂಡು, ಅಂದ್ರೆ ಯಾರು ಸತ್ಯನಿಷ್ಠರಾಗಿ ಪ್ರಾಮಾಣಿಕರಾಗಿ ದೇಶಭಕ್ತಿಯನ್ನ ಮೈಗೂಡಿಸ್ಕೊಂಡು ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಹೊರಡ್ತಾರೋ ಅಂತಹ ಸೇವೆಯ ಮುಖವಾಡ ಹಾಕಿದ ಸಂಸ್ಥೆಯ ಪ್ರಮುಖನೊಬ್ಬ RSS ನ ಸಾಮಾನ್ಯರಿಗೆ, RSS ನ ಸಾಮಾನ್ಯ ಸ್ವಯಂ ಸೇವಕರು ಕಾರ್ಯಕರ್ತರಿಗೆ ಪಂಗನಾಮ ಹಾಕಿ ಆ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾನೆ. ಆದ್ರೆ ಅವ್ರು ಯಾರಿಗೂ ಕೂಡ ನಯಾ ಪೈಸೆ ಕೊಡೋದಿಲ್ಲ. ಈ ನಯಾ ಪೈಸೆ ಕೊಡದೆ ಲೀಸ್ ಏನು ಸಂಸ್ಥೆ ಇತ್ತಲ್ಲ ಕೆನರಾ ಲೀಸಿಂಗ್ ಅಂತ ಹೇಳಿ, ಆ ಕೆನರಾ ಲೀಸಿಂಗ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಕೇಸ್ ಹಾಕ್ತಾರೆ. ಆ ಕೇಸ ಹಾಕ್ಲಿಕ್ಕೆ ಹೋದಂತವ್ರು ಒಬ್ರು RSS ನ ಪ್ರಮುಖರೇ, ಅವರು YK ರಾಘವೇಂದ್ರ ರಾವ್ ಅಂತ ಹೇಳಿ. ಅವರು ಎರಡು ಕಡೆಯಿಂದ ಲಾಭ ಮಾಡ್ಕೊಂಡ್ರು. ಒಂದ್ ಕಡೆ RSS ನ ಅಮಾಯಕರಿಗೆ, ಸಾಮಾನ್ಯ ಸ್ವಯಂ ಸೇವಕರಿಗೆ ನಿಮ್ಮ ಹಣವನ್ನ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಹತ್ರನೂ ದುಡ್ಡು ತಗೊಂಡ್ರು, ಅಂದ್ರೆ ವಕೀಲಿಕೆಗೆ ದುಡ್ಡು ತಗೊಂಡ್ರು. ಈ ಕಡೆ ಮೋಹನ್ ಕುಮಾರ್ ಹತ್ರನೂ ದುಡ್ಡು ತಗೊಂಡ್ರು. ಆದ್ರೆ ಇಬ್ಬರಿಗೂ ನ್ಯಾಯ ಇವತ್ತಿನವರೆಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಇದು RSS ನ ಮುಖವಾಡದಲ್ಲಿ ನಡೀತಾ ಇರುವಂತಹ
ಒಂದು ಹೀನ ಕೃತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆದ ನಂತರ ಈ ಸಂಸ್ಥೆ ಒಂದಿಷ್ಟು ಭಾಷಣಗಳನ್ನು ನಡೆಸುವಂತಹ ಒಂದು ಕಲ್ ಬಿಲ್ಡಿಂಗ್ ಅಂತ ಆಗಲೇ ನಾನು ಹೇಳಿದೆ, ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಈ ಬರುವಂತಹ ಏನು ಬಾಡಿಗೆಯಿಂದ ಅದು ರಾಷ್ಟ್ರೋತ್ಥಾನವನ್ನ ಬೆಳೆಸ್ಕೊಳ್ತಾ ರಾಷ್ಟ್ರೋತ್ಥಾನ ಪರಿಷತ್ತನ್ನ ಹಿಂಗೆ ಮಾಡುವಂತ ಸಂದರ್ಭದಲ್ಲಿ ಕೊನೆಗೆ ಮೋಹನ್ ಕುಮಾರ್ ಅವರನ್ನ ಎತ್ತಂಗಡಿ ಮಾಡ್ಲಿಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೋಗ್ತಾರೆ. ಅವನ್ನ ಖಾಲಿ ಮಾಡು ಅಂತ ಹೇಳಿರ್ತಾರೆ, ಅವನು ಖಾಲಿ ಮಾಡೋದಿಲ್ಲ. ಕೊನೆಗೆ ಈ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಆಗ ಮಂತ್ರಿಯಾಗಿದ್ದಂತಹ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅದಕ್ಕೆ ಮುಂಚೆ ಖಾಲಿ ಮಾಡಿಸ್ಲಿಕ್ಕೆ ಕೇಳಲಿಕ್ಕೋಸ್ಕರ RSSನ ಪ್ರಮುಖರಾದಂತಹ ಆಗಿನ ಜಯದೇವ್, ಮಂಗೇಶ್ ಬೆಂಡೆ, ನರಹರಿ ಇವರು ಮೂವರು ಹೋಗ್ತಾರೆ ಮೋಹನ್ ಕುಮಾರ್ ಹತ್ರ ಮಾತುಕತೆ ಮಾಡಿ ಅದನ್ನ ಬಿಡಿಸ್ಬೇಕು ಅಂತ ಹೇಳಿ. ಆದ್ರೆ ಇವರು ಒಂದ್ ಸ್ವಲ್ಪ ದರ್ಪ ದೌರ್ಜನ್ಯ ಮಾಡಿದ ಕಾರಣಕ್ಕಾಗಿ ಇವರು ಮೂವರನ್ನ ಒಳಗಡೆ ಕೂಡ ಹಾಕಿಬಿಡ್ತಾನೆ. ಕೂಡ ಹಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಇದು ವಿಷಯ ಗೊತ್ತಾದಾಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ, ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದಂತ ಆ ಕಾಲಘಟ್ಟದ ಆ ಅವಧಿಯಲ್ಲಿ ಕೊನೆಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಯಡಿಯೂರಪ್ಪ, ರಾಮಚಂದ್ರೇಗೌಡ ಇವರೆಲ್ಲರೂ ಅಂದ್ರೆ ಇಡೀ ಸರ್ಕಾರವೇ ಹೋಗಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಕೊನೆಗೆ ಅವನಿಗೇನೋ ಒಂದಷ್ಟೆಲ್ಲ ಕೊಡುವಂಥದ್ದನ್ನು ಕೊಟ್ಟು ಬಿಟ್ಟು ಇವರು ಬಿಡಿಸ್ಕೊಂಡು ಈಗ ಅದು ಮಿಥಿಕ್ ಸೊಸೈಟಿಗೆ ಆಗಿದೆ. ಇದಿಷ್ಟು ಆದ ನಂತರವೂ ಹಂತ ಹಂತವಾಗಿ ಹೇಗೆಲ್ಲ ಮಾಡ್ತಾರೆ ಅನ್ನೋಂಥದ್ದಕ್ಕೆ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂದ್ರೆ, ಇಂತಹ ಬೇನಾಮಿ ಸಂಸ್ಥೆ, ಇದು RSSನ ಬೇನಾಮಿ ಸಂಸ್ಥೆ, ದುಡ್ಡು ಮಾಡಲಿಕ್ಕೆ ಇರುವಂತಹ ಒಂದು ಅತ್ಯಂತ ಒಂದು ಏನೋ ಚಿನ್ನದ ಮೊಟ್ಟೆ ಇಡುವಂತಹ ಒಂದು ಕೇಂದ್ರ. ಅದು ನಮಗೆಲ್ಲ ಗೊತ್ತಾಗುತ್ತೆ. ವಿಧಾನಸೌಧದ ಕೂಗಳತೆಯಲ್ಲಿ ಇದು ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ವಿಧಾನಸೌಧದ ಕೂಗಳತೆಯ 10 ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ತಿಂಗಳಿಗೆ ಹತ್ತಿರ ನನ್ನ ಅನಿಸಿಕೆ 50-60 ಲಕ್ಷ ರೂಪಾಯಿಗಳಷ್ಟು ಬಾಡಿಗೆ ಬರುವಂತಹ 2 ಬಿಲ್ಡಿಂಗ್ಗಳು, ಅಂದ್ರೆ ಸುಮಾರು 1 ಕೋಟಿ ದಾಟುತ್ತೆ. ಅಂತಹ 2 ಬಿಲ್ಡಿಂಗ್ಗಳು RSSನವರ ಕೈಯಲ್ಲಿ ಇದೆ. ಆ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಇದನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇಂತಹ ಸಂಸ್ಥೆ ಒಂದು ಹೇಳಿ ಕೇಳಿ ಒಂದು ಲೈಬ್ರರಿ ಅಂತ ಆಗ್ಲಿಂದ ನಾನು ಹೇಳಿದ್ದೀನಿ. ಇಂತಹ ಸಂಸ್ಥೆಗೆ ಯಲಹಂಕದಕ್ಕೆ ಅಂದ್ರೆ ಬೆಂಗಳೂರಿನ ವಿಧಾನಸೌಧದಿಂದ 19-20 ಕಿಲೋಮೀಟರ್ ದೂರದಲ್ಲಿ ಒಂದು ಅಕ್ರಮವಾಗಿ 10 ಎಕರೆ ಜಮೀನನ್ನ ತಗೊಂಡಿದ್ದಾರೆ. ಆ ಯಾವಾಗ ತಗೊಂಡಿದ್ದಾರೆ? ತಗೊಂಡಿದ್ದಲ್ಲ, ಅದನ್ನ ಅಲ್ಲಿನ MLA ಅಕ್ರಮವಾಗಿ ಸರ್ಕಾರದಿಂದ ಕೊಡಿಸಿದ್ದು. ಹೇಗೆ ಕೊಡಿಸ್ತಾನೆ? ಯಲಹಂಕ MLA ವಿಶ್ವನಾಥ. ಯಲಹಂಕ MLA ವಿಶ್ವನಾಥ ಪತ್ರ ಬರೀತಾನೆ ಜಿಲ್ಲಾಧಿಕಾರಿಗಳಿಗೆ. ನನ್ನ ಮತಕ್ಷೇತ್ರದ ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಹೋಬಳಿಯ ಆವಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 79ರಲ್ಲಿ 10 ಎಕರೆ ಜಮೀನನ್ನ ಮಿಥಿಕ್ ಸೊಸೈಟಿ ಇಂಡಾಲಜಿಯವರೆಗೆ ಕೊಡಬೇಕು ಅಂತ ಹೇಳಿ ಒಂದು ಪತ್ರ ಬರೀತಾನೆ 28/3/2011ರಲ್ಲಿ. ಅದು 29ನೇ ತಾರೀಕು ಅಲ್ಲಿನ ಆಗಿನ DC ಆಗಿದ್ದಂತವರು ತಹಸೀಲ್ದಾರ್ಗೆ ಮಾರ್ಕ್ ಮಾಡ್ತಾರೆ. ತಹಸೀಲ್ದಾರರು DC ನೆನಪಿಲ್ಲ ನನಗೆ, ಅದನ್ನ ನೋಡ್ಬೇಕು. ಯಾಕೆಂದ್ರೆ ನಮ್ಗೆ ವಿಷಯ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ DC ಅಷ್ಟು ವ್ಯಕ್ತಿಗಳು ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ಲ. ಇರ್ಲಿ. ಅದಾದ ನಂತರ ಅದನ್ನ ತಹಸೀಲ್ದಾರ್ಗೆ ಮಾರ್ಕ್ ಮಾಡ್ತಾರೆ. ತಹಸೀಲ್ದಾರ್ ಕೈಯಿಂದ ಎಲ್ಲಿ ಹೇಗೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಆದರೆ ಅದು ಏಪ್ರಿಲ್ 5ನೇ ತಾರೀಕು ಸ್ಥಳ ಮಾಜರ್ ಮಾಡ್ತಾನೆ ವಿಲೇಜ್ ಅಕೌಂಟೆಂಟ್ VA. ಸ್ಥಳ ಮಾಜರು ಮಾಡಿ ಅದನ್ನ RIಗೆ ಕೊಡ್ತಾನೆ. RI ಅವನು ಕೂಡ ಅವತ್ತೇನೆ ಅದನ್ನ ಸರ್ಕಾರಕ್ಕೆ ರಿಪೋರ್ಟ್ ಅಂತ ಹೇಳಿ ಅದನ್ನ ತಹಸೀಲ್ದಾರ್ಗೆ ಕೊಡ್ತಾನೆ. ತಹಸೀಲ್ದಾರ್ ಕಚೇರಿಯಲ್ಲಿ ಅದೇ 5/4ಕ್ಕೆ ಕಚೇರಿ ಫೈಲು, ಆಫೀಸ್ ಫೈಲು ಪುಟಪ್ ಆಗತ್ತೆ. ಅದೇ 5ನೇ ತಾರೀಕು ತಹಸೀಲ್ದಾರರು ಅದಕ್ಕೆ ರಿಪೋರ್ಟ್ ಅನ್ನು ಹಾಕಿ ಶಿಫಾರಸನ್ನ ಮಾಡ್ತಾರೆ DCಗೆ.
ಅದೇ 5ನೇ ತಾರೀಕು DC ಕಚೇರಿಯಲ್ಲಿ ಫೈಲ್ ಪುಟಪ್ ಆಗತ್ತೆ. ಎಲ್ಲ ಪ್ರೋಸೆಸ್ ಮುಗಿದು ಅದೇ ದಿವಸ ಅದನ್ನ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡ್ತಾರೆ. ಅದು DC ಸಹಿ ಇಲ್ಲದೆ ಮೌಖಿಕ ಆದೇಶದ ಮೇಲೆ. ಇಲ್ಲಿವರೆಗೆ ಇಷ್ಟು ಅಕ್ರಮಗಳು ನಡೆಯುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಅದು ಒಂದು ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂದ್ರೆ, ಯಾವುದೇ ಶಿಕ್ಷಣ ಸಂಸ್ಥೆ ನಡೀತಾ ಇರಬೇಕು, ಅದು 16 ವರ್ಷಗಳಿಂದ ನಡೀತಾ ಇದ್ದು ಅದಕ್ಕೆ ಜಾಗದ ಸ್ಥಳದ ಕೊರತೆ ಆಗಿದ್ದರೆ ಅಂತಹ ಸಂಸ್ಥೆಗಳಿಗೆ ಆ ಸಂಸ್ಥೆಯ ಒಂದು ಯಶಸ್ಸಿನ ಆಧಾರದ ಮೇಲೆ, ಆ ಸಂಸ್ಥೆ ಮಾಡಿರುವಂತಹ ಕೆಲಸದ ಆಧಾರದ ಮೇಲೆ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಡುವಂತ ಪರಿಪಾಠ ಇದು ರಾಜಕೀಯ ಕಾರಣಕ್ಕಾಗಿ ಮಾಡಿಕೊಂಡಂತಹ ವ್ಯವಸ್ಥೆ. ಆ ರೀತಿ ಜಮೀನನ್ನ ಕೊಡಬಹುದು. ಆದರೆ ಕೊಡೋದಕ್ಕೆ ಮುಂಚೆ 5 ವರ್ಷಗಳ ಆ ಸಂಸ್ಥೆಯ ಆಡಿಟ್ ರಿಪೋರ್ಟ್ ಅನ್ನ, ಅಂದ್ರೆ ಆ ಸಂಸ್ಥೆ ಕಾಲೇಜ್ ನಡೆಸ್ತಾ ಇದ್ರೆ ಕಾಲೇಜ್ ಹೇಗೆ ನಡೆದಿದೆ ಇತ್ಯಾದಿ ಇತ್ಯಾದಿ ಎಲ್ಲ ವಿವರಗಳನ್ನ 5 ವರ್ಷದ ಆಡಿಟ್ ರಿಪೋರ್ಟ್ ಅನ್ನ ಅದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಆದರೆ ಈ ಪ್ರಕರಣದಲ್ಲಿ ಸಂಸ್ಥೆಯವರು ನಮಗೆ ಇದು ಜಮೀನು ಬೇಕು ಅಂತ ಯಾವುದೇ ಅರ್ಜಿಯನ್ನ ಹಾಕಿಲ್ಲ ಮತ್ತು ಎಲ್ಲಿಯೂ ಕೇಳಲಿಲ್ಲ. ಆದರೆ ಈ ಸಂಸ್ಥೆಗೆ 10 ಎಕರೆ ಜಮೀನು ಕೊಡಿ ಅಂತ ಬರೆದವನು ಒಬ್ಬ ಶಾಸಕ. ಆ ಶಾಸಕ ಬರೆದಿದ್ದನ್ನ ತಮ್ಮ ರಾಜಕೀಯ ಪ್ರಭಾವ ಮತ್ತೆ ಬಿಜೆಪಿಯ ಪ್ರಭಾವ ಮತ್ತೆ ಸಂಘದ ಪ್ರಭಾವಕ್ಕೋಸ್ಕರ ಅದನ್ನ ಕೇವಲ ಒಂದೇ ದಿನದಲ್ಲಿ 10 ಎಕರೆ ಜಮೀನನ್ನ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡುವಂತ ಎಲ್ಲ ಪ್ರಮುಖವಾದ ಭಾಗಗಳು ಮುಗಿದೋಗುತ್ತೆ. ಕೊನೆಗೆ ಅದೊಂದು 6 ತಿಂಗಳಲ್ಲಿ ಅವರಿಗೆ ಜಮೀನನ್ನ ಕೊಡ್ತಾರೆ. ಅದು ಏನು, ಅದರಲ್ಲಿ ಹೆಸರು ತಪ್ಪಾಗಿರುತ್ತೆ. ಆ ಸಂಸ್ಥೆ ಹೆಸರು ಕೂಡ ಸರಿಯಾಗಿ ಬರ್ದಿರಲ್ಲ. MLA ಆ ಸಂಸ್ಥೆ ಹೆಸರು ಮಿಥಿಕ್ ಸೊಸೈಟಿ, ಆದ್ರೆ ಅವನು ಬರ್ದಿರ್ತಾನೆ ಮಿಥಿಕ್ ಸೊಸೈಟಿ ಇಂಡಾಲಜಿ ಅಂತ ಬರ್ದಿರ್ತಾನೆ. ಹಾಗಾಗಿ ಅದೆಲ್ಲ ಅನೇಕ ಪ್ರೋಸೆಸ್ ಎಲ್ಲ ಆಗಿ ಕೊನೆಗೆ ಅವರಿಗೆ ಕೊಡ್ತಾರೆ. ಆ ಜಮೀನನ್ನ ನಾನು ಇದೇ ಕಾರಣವನ್ನ ಇಟ್ಟು ಅರ್ಜಿ ಹಾಕಿಲ್ಲ, ಅದೊಂದು ಕಾಲೇಜ್ ನಡೀತಾ ಇಲ್ಲ, ಇದೆಲ್ಲ ಅಕ್ರಮ ಅಂತ ಎಲ್ಲ ಹೇಳಿದ ನಂತರ ಅದನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ತಾರೆ. ಆದರೂ ಈ RSS ನ ಪ್ರಾಮಾಣಿಕ 10 ಎಕರೆ ಜಮೀನು ವಾಪಸ್ ತಗೊಂಡ್ರಾ ಇಲ್ವಾ? ತಗೊಂಡಿದ್ರು, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ತಾರೆ. ಅದು CAG ರಿಪೋರ್ಟ್ ನಲ್ಲೆಲ್ಲ ಬರ್ತದೆ. ಬಂದ ನಂತರ ಇವ್ರಿಗೆ ಅದು ಏನು ಅವರಿಗೆ ಅಲಾಟ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಇದು ಬೆಂಗಳೂರಿನ ಸಮೀಪ ಇದೆ, ಇದನ್ನ ಸಾರ್ವಜನಿಕ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಭವಿಷ್ಯದಲ್ಲಿ ಸರ್ಕಾರದ ಜಮೀನುಗಳಿಗೆ ಬೇಡಿಕೆ ಇದೆ, ಅಂದ್ರೆ ಸಾರ್ವಜನಿಕ ಹಿತಕ್ಕಾಗಿ ಜಮೀನನ್ನ ಮೀಸಲಿಡಬೇಕಾದಂತ ಅವಶ್ಯಕತೆ ಇದೆ, ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ 16 ಕಡೆ ಉಲ್ಲೇಖ ಆಗಿದೆ. ಅಷ್ಟಾದರೂ ಮತ್ತೆ ಮತ್ತೆ ಸದಾನಂದ ಗೌಡ ಅದನ್ನು ವಾಪಸ್ ಹಾಕ್ತಾರೆ, ಸೈನ್ ಹಾಕ್ತಾರೆ ಪುಟಪ್ ಮಾಡಿ ಅಂತ ಹೇಳಿ. ಮತ್ತೆ ಪುಟಪ್ ಮಾಡ್ತಾರೆ, 10 ಎಕರೆ ಬದಲು 5 ಎಕರೆ ಅಂತ ಕೊಡ್ತಾರೆ. 5 ಎಕರೆ ಮಾರ್ಕೆಟ್ ರೇಟ್ಗೆ ಅಂತ ಹೇಳಿದ್ರು ಕೂಡ ಸದಾನಂದ ಗೌಡ ಅವರು ಮಾಡಿರುವಂತ ಎಲ್ಲ ಶಿಫಾರಸುಗಳನ್ನ ತಿಪ್ಪೆಗೆ ಬಿಸಾಕಿ 30% ರೇಟ್ಗೆ, ಅಂದ್ರೆ ಮಾರ್ಕೆಟ್ ರೇಟಿನ ಕೇವಲ 30% ಕನ್ಸೆಷನ್ ರೇಟ್ ಅಲ್ಲಿ ಅವರಿಗೆ 1,82,00,000 ರೂಪಾಯಿಗೆ 10 ಎಕರೆ ಜಮೀನನ್ನ ಕೊಡ್ತಾರೆ. ಇದನ್ನ ಮುಟ್ಟುಗೋಲು ಹಾಕೊಂಡ ಆದ್ಮೇಲೆ RSS ನ ವ್ಯಕ್ತಿಗಳು ಆಗ ಎಂಟರ್ ಆಗ್ತಾರೆ. ಕ್ರೂ ನರಹರಿ ಅಂತ ಹೇಳಿ ದೇಶಭಕ್ತಿ, ತ್ಯಾಗ, ಸೇವೆ, ಪ್ರಾಮಾಣಿಕತನ, ಸಜ್ಜನಿಕೆ ಇದೆಲ್ಲ ಪಾಠ ಮಾಡಿದಂತಹ ಇದೇ ಕ್ರೂ ನರಹರಿ ಆ ಜಾಗವನ್ನ ಸರ್ಕಾರದಿಂದ ಮತ್ತೆ ನಮಗೆ ಬೇಕು ಅಂತೇಳಿ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರುಗಳು ಯಾರು ಅಕ್ರಮ ಅವ್ಯವಹಾರಗಳಿಗೆ ಕೇಸ್ ಹಾಕಿರ್ತಾರಲ್ಲ ಸರ್ಕಾರದ ವಿರುದ್ಧ, ಅವರಿಗೇನೆ ಸಪೋರ್ಟ್ ಮಾಡಿ ಸರಿಯಾದ ಮಾಹಿತಿಯನ್ನ ಕೊಡದೆ, ಸರ್ಕಾರಕ್ಕೆ ಅಂದ್ರೆ ಕೋರ್ಟ್ಗೆ ಮಾಹಿತಿಯನ್ನು ಕೊಡದೆ ಮುಚ್ಚಿಟ್ಟು ಮತ್ತೆ ಅವರಿಗೆ ಆ ಜಮೀನು ಅವರ ವಶ ಆಗಿದೆ ಅನ್ನುವಂಥದ್ದು ಇವತ್ತಿನ ಪಹಣಿಗಳಲ್ಲಿ ದಾಖಲೆಗಳಲ್ಲಿ ತೋರಿಸ್ತಾ ಇದೆ. ಏನೇ ಆದರೂ RSS ನವರ ಸಜ್ಜನಿಕೆ, ಅವರ ವಂಚನೆ, ಅವರ ಮೋಸ, ಅವರ
ಕಳ್ಳತನ ಬುದ್ಧಿ, ಅವರ ಮೋಸದ ಬುದ್ಧಿ, ವಂಚನೆಯ ಬುದ್ಧಿ ಇದೆಲ್ಲವೂ ಕೂಡ ದಾಖಲಾಗಿದೆ. ಇವತ್ತಿಗೂ ಕೂಡ CAG ರಿಪೋರ್ಟ್ ನಲ್ಲಿ ಅವರು ಅರ್ಜಿ ಸಲ್ಲಿಸಿರಲಿಲ್ಲ ಅನ್ನುವಂತ CAG ರಿಪೋರ್ಟ್, ಅದರ ಒರಿಜಿನಲ್ ಕಾಪಿ ಕೂಡ ನನ್ನ ಹತ್ರ ಇದೆ. ಇದಿಷ್ಟು ಅಂದ್ರೆ RSS ನವರು ಕಂಡೋರ ತಲೆ ಒಡೆಯುವಂತಹ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಯಾವುದೇ ದಾರಿಯನ್ನ, ಯಾವುದೇ ಮೋಸದ ಹಾದಿಯನ್ನ, ಎಷ್ಟೇ ಸುಳ್ಳಿನ ಹಾದಿಯನ್ನ ಹಿಡಿಯೋದಕ್ಕೆ ಅವರು ತಯಾರಿದ್ದಾರೆ. ಅಂತಹ ವಂಚಕ ನೀಚರ ಒಂದು ದರ್ಬಾರು ಇವತ್ತು ದೇಶದಲ್ಲಿ ನಡೀತಾ ಇದೆ. ಇದು ಅವರ ಸಮಯ ಮೀರ್ತಾ ಇದೆ. ಸರ್ಕಾರ ಇವಾಗ ಕೃಷ್ಣ ಬೈರೇಗೌಡರು ಇದ್ದಾರೆ, ಸರ್ಕಾರಿ ಜಮೀನನ್ನ ಹೇಗೆ ವಶಪಡಿಸ್ಕೊಂಡಿದ್ದಾರೆ, ಈಗಲೂ ಸಹ ಈ ಕೇಸನ್ನ ಓಪನ್ ಮಾಡ್ಬೇಕು. ಏನು ಇಲ್ಲಿ RSS ಗೆ ಸಪೋರ್ಟ್ ಮಾಡೋರು ಸಹ ಸರ್ಕಾರದಲ್ಲಿ ಇರಬಹುದೇನೋ, ಆದ್ರಿಂದ ಅವ್ರು ಇನ್ನೂ ಬಚಾವಾಗ್ತಾ ಇರ್ಬೋದೇನೋ. ಆದ್ರೆ ದೇಶದೆಲ್ಲೆಡೆ ಜನ RSS ನ, BJP ನ, ಈ ದೇಶದ ಸಂವಿಧಾನ ಒಪ್ಪದವ್ರನ್ನ ಇಷ್ಟಪಡ್ತಾ ಇಲ್ಲ. ಜೊತೆಗೆ ನಮ್ಮ ದೇಶದ ಸಂವಿಧಾನ ಒಪ್ತಾ ಇರೋರು ನಮ್ಮ ಜಮೀನನ್ನ ಈ ರೀತಿ ಕಳ್ಳ ಮಾರ್ಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇನ್ನಾದ್ರೂ ಸರ್ಕಾರ ಈಗ ಹನುಮೇಗೌಡರು ಹೇಳಿರುವಂತಹ ರಿಪೋರ್ಟ್ ನ ಇಟ್ಕೊಂಡು ಆ ಜಮೀನನ್ನ ವಾಪಸ್ ತಗೋಬೇಕು. ಇದು ಮತ್ತೆ ಮಿಥಿಕ್ ಸೊಸೈಟಿ ಈ ಮೋಸದಿಂದ ತೆಗೆದುಕೊಂಡಿದ್ರೆ ಅದನ್ನ ಮೂಲ ಯಾರು ನಡೆಸ್ತಿದ್ರು ಅವ್ರಿಗೆ ನ್ಯಾಯ ಕೊಡ್ಬೇಕು. ಇಲ್ಲ ಅಂದ್ರೆ ಸರ್ಕಾರನೇ ಅದನ್ನ ವಶಪಡಿಸ್ಕೋಬೇಕು. ಮಿಥಿಕ್ ಸೊಸೈಟಿ ಅವತ್ತಿಗೆ ಏನು ಸೊಸೈಟಿಯಲ್ಲಿ ನಡೀತಿದ್ದ ಸಂಶೋಧನೆ ನಡೆಸ್ತಾ ಇದ್ದಲ್ಲ, ಇವ್ರು ಯಾವ ಸಂಶೋಧನೆ ಮಾಡಿ ದಬ್ಬ ಹಾಕಿದ್ರು ಅಂತ ಆದ್ರೂ ಹೇಳ್ಬೇಕು. ಏನಂತೀರಾ ಸರ್? ಇಲ್ಲಿಗೆ ಕೊನೆ ಸೆಂಟೆನ್ಸ್ ಹೇಳ್ಬಿಡಿ ಮುಗಿಸೋಣ. ಅಲ್ಲ, ಕಾಂಗ್ರೆಸ್ ಸರ್ಕಾರದವರು ಅವತ್ತಿನಿಂದ ಅಧಿಕಾರಕ್ಕೆ ಬಂದಾಗ್ಲಿಂದ ಹೇಳ್ತಾ ಇದ್ದಾರೆ, ಯಾವುದೇ ಮುಲಾಜಿ ಇಲ್ಲದೆ ಸರ್ಕಾರ RSS ನ ಅಕ್ರಮ ಆಸ್ತಿಗಳನ್ನ ನಾವು ಕಿತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಈ ಮಾಡದೆ ಇರೋದಕ್ಕೆ ದಮ್ಮೋ ತಾಕತ್ತು ಇಲ್ವೋ ಇದೆಯೋ ಗೊತ್ತಿಲ್ಲ. ಕೆಲವು ರಾಜಕಾರಣಿಗಳು, ಮಂತ್ರಿಗಳು ಹೇಳ್ತಾ ಇರ್ತಾರೆ ದಮ್ಮು ತಾಕತ್ತು ಇನ್ನೇನೇನೋ. ಆದ್ರೆ ಅದನ್ನ ಇಲ್ಲಿ ತಮ್ಮ ದಮ್ಮು ತಾಕತ್ತನ್ನು ತೋರಿಸ್ಲಿ. ಯಾವ್ಯಾವ ಅಕ್ರಮ ಆಗಿದೆ ಅನ್ನೋದಕ್ಕೆ ಬೇಕಾದ್ರೆ ನಾನ್ ದಾಖಲೆ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ. ಅವರಿಗೆ ದಾಖಲೆನೂ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದರೆ ಇವತ್ತು ಎಲ್ಲೋ ಒಂದ್ ಕಡೆ RSS ನ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಇದು ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಕೆಲವು ಮಂತ್ರಿಗಳು, ಕೆಲವರು ಶಾಸಕರು, ಕೆಲವರು ವಿಧಾನ ಪರಿಷತ್ ಸದಸ್ಯರೇ ಮಾತನಾಡ್ಕೊಳ್ಳುವಂತ ಒಂದು ಸ್ಥಿತಿ ಇದೆ. ಈಗಲಾದ್ರೂ ಕಾಂಗ್ರೆಸ್ನವರು ಎಚ್ಚೆತ್ಕೊಳ್ಳಿ. ಇಲ್ದೇ ಇದ್ರೆ ನಿಮ್ಮ ಬುಡಕ್ಕೂ ನೀರ್ ಬೀಳೋದು ಗ್ಯಾರಂಟಿ. ಇವತ್ತಲ್ಲ ನಾಳೆ ನಿಮ್ಮನ್ನ ITED ಅಥವಾ ಏನೋ ಒಂದು ಮಾಡೇ ಮಾಡ್ತಾರೆ. ನೀವ್ ಈಗ ಎಚ್ಚೆತ್ಕೊಳ್ದಿರ ಇದ್ರೆ, ಎರಡನೇ ಸ್ವಾತಂತ್ರ್ಯದ ಹೋರಾಟದ ರೀತಿಯಲ್ಲಿ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಅವರ ಬುಡಕ್ಕೆ ಬೀಳೋದು ಗ್ಯಾರಂಟಿ, ಬೆಂಕಿ ಅಥವಾ ನೀರು. ಹೌದು ಸರ್. ಈಗ ಸರ್ಕಾರ ಕರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರ ನಡೆಸ್ತಿದ್ರೆ ಇದಕ್ಕೊಂದು ಅಂತ್ಯವನ್ನ ಕರೆಕ್ಟ್ ಆಗಿ ಕಾಣಿಸ್ಲಿ. ನೀವು ಎಲ್ಲದಕ್ಕೂ ದಾಖಲೆಗಳನ್ನ ಕೊಡ್ತೀರಾ ಅಂತ ಹೇಳಿ ಈಗ ನಮ್ಮ ಮಾಧ್ಯಮದಲ್ಲಿ ಬಂದಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ದಿದ್ರೆ ಕನ್ಸರ್ನ್ಡ್ ಮಿನಿಸ್ಟರ್ಗಳಿಗೆ ಈಗ ಅವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತಾನೆ ತಿಳ್ಕೊಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದಲ್ಲಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ಬೇರೆಷ್ಟು ವಿಚಾರಗಳನ್ನ ಮಾತನಾಡೋಣ ಸರ್. ನಮಸ್ಕಾರ. ನಮಸ್ತೆ.